ತದ್ವೈಪದಂ ಭಗವತಃ ಪರಮಸ್ಯ ಪುಂಸೋ ಬ್ರಹ್ಮೇತಿ ಯದ್ವಿದುರಜಸ್ರ ಸುಖಂ ವಿಶೋಕಂ ಸಮ್ಯಂ ನಿಶಾಮ್ಯ ಯತಯೋ ಯಮಲೋಕಹೇತುಂ ಜಹ್ಯುಃ ಸುಧಾಮಿವ ನಿಪಾನ ಖನಿತ್ರಮಿಂದ್ರಃ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ದ್ವಿತೀಯೇ ಸ್ಕಂಧೆ ಸಪ್ತಮೇ ಅಧ್ಯಾಯೇ ಅದ್ಯ 48 ಶ್ಲೋಕಃ. ಎರಡನೇ ಸ್ಕಂಧದ 7ನೇ ಅಧ್ಯಾಯದ 48ನೇ ಶ್ಲೋಕಃ ವ್ಯಾಖ್ಯಾಸ್ಯತೆ. ಅತ್ರಾಪಿ ಭಗವತಃ ಸ್ವರೂಪಂ ವರ್ಣ್ಯತೆ. ಯಚ್ಚ ಸ್ವರೂಪಂ ಶುತ್ವಾ ಮತ್ವಾ ಧ್ಯಾತ್ವಾ ಜ್ಞಾನಿನಃ ಯಮಲೋಕಹೇತುಂ ಅನರ್ಥಹೇತುಂ ಮೋಹಾದಿಕಂ ನೈವ ಭಜಂತೆ ಸಂಸಾರೇ ಸ್ಥಾತುಂ ನೈವ ಇಚ್ಛಂತಿ. ಯಥಾ ಸ್ವರಾಟ್ ಇಂದ್ರಃ ಸರ್ವಮಪಿ ಸ್ವರ್ಗೆ ಪ್ರಾಪ್ತುಂ ಸಮರ್ಥಃ ನಿಪಾನಖನಿತ್ರಂ ನ ಇಚ್ಛತಿ ತಥಾ ಇತಿ. ಈ ಶ್ಲೋಕದಲ್ಲಿ ಭಗವಂತನ ಸ್ವರೂಪವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆ ಭಗವಂತನ ಅಂಥ ದಿವ್ಯವಾದ ಸ್ವರೂಪವನ್ನು ಶ್ರವಣದ ಮೂಲಕ, ಮನನದ ಮೂಲಕ, ಧ್ಯಾನದ ಮೂಲಕ ಕಾಣಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಅಥವಾ ಕಂಡಿರುವಂತಹ ಒಬ್ಬ ಸಾಧಕ ಈ ಸಂಸಾರದಲ್ಲಿ ಮತ್ತೆ ಉಳಿಲಿಕ್ಕೆ ಬಯಸೋದಿಲ್ಲ. ಸಂಸಾರದಲ್ಲಿ ನಮ್ಮನ್ನು ಸಿಲುಕಿ ಹಾಕಿಸುವಂತಹ ಅಂಶಗಳಿಂದ, ಅಂತಹ ಕಾರಣಗಳಿಂದ ದೂರ ಇರ್ತಾನೆ. ಇಂದ್ರ ಸ್ವರ್ಗದ ಅಧಿಪತಿ, ಸ್ವರ್ಗದಲ್ಲಿ ಎಲ್ಲವೂ ಅವನಿಗೆ ಸಿಗ್ತದೆ. ಹಾಗಿದ್ದಾಗ ಅವನು ಯಾವಾಗಾದರೂ ನೀರು ಬೇಕು ಅಂತ ಬಯಸಿದವನು ಆ ಬಾವಿ ತೋಡಲಿಕ್ಕೆ ಬೇಕಾದಂತಹ ಗುದ್ದಲಿ ಮತ್ತು ಸನಿಕೆ ಮೊದಲಾದವುಗಳನ್ನು ಅವನು ಸಂಗ್ರಹ ಮಾಡಿ ಇಟ್ಕೊಳ್ಳೋದಿಲ್ಲ. ಅದರ ಅಗತ್ಯವೂ ಇರೋದಿಲ್ಲ ಅವನಿಗೆ. ಸ್ವರ್ಗದ ಅಧಿಪತಿಯೇ ಆದ್ದರಿಂದ ಸ್ವರ್ಗದ ಎಲ್ಲ ನಿವಾಸಿಗಳಿಗೂ ಕೂಡ ಬೇಕಾದ ನೀರು, ಆಹಾರ ಎಲ್ಲವೂ ಸುಲಭವಾಗಿ ಸಿಕ್ಕೇ ಸಿಗ್ತದೆ. ಹಾಗೆ ಇಂದ್ರನಿಗೂ ಕೂಡ ಸುಲಭವಾಗಿ ಎಲ್ಲವೂ ಸಿಗ್ತದೆ. ಎಲ್ಲವೂ ಸಿಗೋದ್ರಿಂದ ಅವನು ಒಂದು ಕೇವಲ ನೀರಿಗಾಗಿ ಬಾವಿ ತೋಡುವ ಉದ್ದೇಶದಿಂದ ಗುದ್ದಲಿ, ಸನಿಕೆ ಮೊದಲಾದವುಗಳ ಕಡೆ ಕಣ್ಣೆತ್ತಿಯೂ ನೋಡ್ಲಿಕ್ಕೆ ಹೋಗೋದಿಲ್ಲ. ಅವುಗಳನ್ನು ಅವನು ಸಂಗ್ರಹಿಸುವುದೂ ಇಲ್ಲ ಅಂತ ಅದರ ತಾತ್ಪರ್ಯ. ಇದಕ್ಕೆ ಯಾರ್ಯಾರು ಏನೇನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಈ ಬ್ರಹ್ಮ ಇದು ಸರ್ವಗುಣ ಪರಿಪೂರ್ಣ, ಅಜಸ್ರ ಸುಖಂ, ಶಾಶ್ವತವಾದ ಸುಖವುಳ್ಳದ್ದು, ವಿಶೋಕಂ, ಶೋಕರಹಿತವಾದದ್ದು. ಅಂಥ ಪರಮ ಪುರುಷನಾದ ಭಗವಂತನ ಸ್ವರೂಪ ಇದು. ಅಂಥ ಈ ಸ್ವರೂಪವನ್ನು ಚೆನ್ನಾಗಿ ತಿಳಿದ ಮೇಲೆ, ಸಮ್ಯಕ್ ನಿಶಾಮ್ಯ, ಚೆನ್ನಾಗಿ ತಮ್ಮ ಸಾಧನೆಯ ಮೂಲಕ ತಿಳಿದುಕೊಂಡ ಮೇಲೆ ಅಥವಾ ತಿಳಿಯುವ ಹಾದಿಯನ್ನು ಹಿಡಿದಾದ ಮೇಲೆ, ಯತಯ, ಯತಿಗಳು ಅಂದರೆ ಅವರು ನಿರ್ದಿಷ್ಟವಾಗಿ ಸನ್ಯಾಸಿಗಳು ಅಂತಲೇ ಅರ್ಥ ಅಲ್ಲ, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಂಥ ಸಾಧಕರು, ಅವರು ಯಮಲೋಕದ ದರ್ಶನಕ್ಕೆ ಕಾರಣವಾದಂಥ ಯಾವುದೇ ಕೆಲಸದಲ್ಲಿ ಮತ್ತೆ ಆಲೋಚನೆಯಲ್ಲಿ ತೊಡಗೋದಿಲ್ಲ. ಯಮಲೋಕದ ದರ್ಶನ ಅಂತ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಎರಡು ಅರ್ಥಗಳು. ಒಂದು, ನಮ್ಮನ್ನು ದುರ್ಗತಿಗೆ ಈಡು ಮಾಡುವಂತಹ, ಶಾಶ್ವತ ದುರ್ಗತಿ ಇರಬಹುದು, ತಾತ್ಕಾಲಿಕ ದುರ್ಗತಿ ಇರಬಹುದು. ಅಂಥ ದುರ್ಗತಿಗೆ ನಮ್ಮನ್ನು ಈಡು ಮಾಡುವಂತಹ ಯಾವುದೇ ಆಚಾರ ವಿಚಾರಗಳನ್ನು ಅವರು ಅಳವಡಿಸ್ಕೊಳ್ಳೋದಿಲ್ಲ. ಮತ್ತೆ ಸಂಸಾರದಲ್ಲೇ ನಮ್ಮನ್ನು ಸಿಲುಕಿಸಿ ಹಾಕಿಸುವಂತಹ ಯಾವುದೇ ಆಚಾರ ವಿಚಾರವನ್ನು ಕೂಡ ಅವರು ಅಳವಡಿಸ್ಕೊಳ್ಳೋದಿಲ್ಲ. ಅಂಥದ್ರಿಂದ ಅವರು ದೂರ ಇರ್ತಾರೆ. ಅದು ಹೇಗೆ ಅಂದರೆ, ಈ ಇಂದ್ರ ಸುಧಾಮಿವ ಜಹ್ಯು ಸುಧಾಮಿವ ನಿಪಾನ ಖನಿತ್ರಮಿಂದ್ರ ಅಂತಲ್ಲಿ ಪಾಠ ಇರೋದು. ಇಂದ್ರ
ಈ ಅಮೃತವನ್ನೇ ಪಡೆದಾದ ಮೇಲೆ ಬಾವಿ ತೋಡ್ಲಿಕ್ಕೆ ಬೇಕಾದಂತಹ ಒಂದು ಗುದ್ದಲಿ, ಸನಿಕೆ ಮೊದಲಾದವುಗಳನ್ನು ಅವನು ಬಯಸುವುದೂ ಇಲ್ಲ, ಅದನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳೋದೂ ಇಲ್ಲ. ಯಾವಾಗಾದರೂ ನೀರಡಿಕೆ ಆದರೆ ಬಾವಿ ತೋಡಬೇಕಾದ ಪ್ರಸಂಗ ಬಂದಿತ್ತು, ಅದಕ್ಕಾಗಿ ಗುದ್ದಲಿ ಸನಿಕೆಗಳ ಒಂದು ಸಿದ್ಧತೆ ಇರಲಿ ಅಂತ ಅವನು ಮಾಡ್ಕೊಳ್ಳೋದೇ ಇಲ್ಲ. ಅವನಿಗೆ ಅಮೃತವೇ ಸಿಕ್ಕಾದ ಮೇಲೆ ನೀರಿನ ಬಯಕೆಯೇ ಅವನಿಗಿರೋದಿಲ್ಲ. ಹಾಗೆ ಸಾಧಕನು ಕೂಡ ನಮಗೆ ಶಾಶ್ವತ ಮುಕ್ತಿಯನ್ನೇ ಕೊಡಬಲ್ಲಂತಹ ನಾರಾಯಣನ ಸ್ವರೂಪ ತಿಳಿದಾದ ಮೇಲೆ, ತಿಳಿಯುವ ಮಾರ್ಗವನ್ನು ಹಿಡಿದಾದ ಮೇಲೆ, ಯಮಲೋಕದ ದರ್ಶನಕ್ಕೆ ಕಾರಣವಾದ, ದುರ್ಗತಿಗೆ ಕಾರಣವಾದ ಅಥವಾ ಸಂಸಾರದಲ್ಲೇ ಮುಂದುವರಿಲಿಕ್ಕೆ ಕಾರಣವಾದಂತಹ ಯಾವುದೇ ನಡೆಯನ್ನ, ನುಡಿಯನ್ನ ಅವನು ಆರಿಸಿಕೊಳ್ಳೋದಿಲ್ಲ ಅಂತ ಅದರ ತಾತ್ಪರ್ಯ. ಶ್ಲೋಕದಲ್ಲಿ ಭಗವಂತನ ವರ್ಣನೆ ಮಾಡುವ ವಿಶೋಕ ಅನ್ನೋ ಶಬ್ದ ಇದೆ. ವಿಶೋಕ ಅಂದರೆ ಶೋಕರಹಿತ ಅಂತ ಅರ್ಥ. ಅಜಸ್ರ ಸುಖ ಅಂದರೆ ನಿತ್ಯವಾದ ಸುಖವುಳ್ಳವನು. ಬ್ರಹ್ಮ ಅಂದರೆ ಗುಣಪೂರ್ಣ ಅಂತ ಅರ್ಥ. ಪರಮ ಪುರುಷ ಅಂದರೆ ಅತ್ಯಂತ ಶ್ರೇಷ್ಠ ಪುರುಷ ಅಂತದರ ತಾತ್ಪರ್ಯ. ಅಂಥ ಭಗವಂತನನ್ನ ಸಮ್ಯಕ್ ನಿಶಾಮ್ಯ ಚೆನ್ನಾಗಿ ತಿಳಿದ ಮೇಲೆ ಅವರಿಗೆ ಮತ್ಯಾವುದೂ ಬೇಕಾಗೋದಿಲ್ಲ ಅಂತ ಅದರ ತಾತ್ಪರ್ಯ. ಯಮಲೋಕ ಅಂದರೆ ಯಮ ಇರುವ ಲೋಕ ಅಂತ ವಿಜಯಧ್ವಜರ ಅರ್ಥ ಬರೀತಾರೆ. ಸಮ್ಯಕ್ ನಿಶಾಮ್ಯ ಅಂದರೆ ಸ್ವಯೋಗ್ಯತಾನುಸಾರೇಣ ನಿಶಾಮ್ಯ, ತನ್ನ ಯೋಗ್ಯತೆಗೆ ಅನುಸಾರವಾಗಿ ನಿಶಾಮ್ಯ ಅಪರೋಕ್ಷೀಕಾರ ಮಾಡಿಕೊಂಡು ಯಮಲೋಕಕ್ಕೆ ಕಾರಣವಾದ ಸಂಸಾರವನ್ನು ದೂರ ಇಡ್ತಾರೆ ಅವರು ಅಂತ ಅರ್ಥ ಬರೆದಿದ್ದಾರೆ ಯಾದವಾರ್ಯರು. ಅಲ್ಲಿ ವಿಜಯಧ್ವಜರು ಹಾಗೆ ಬರೀತಾರೆ, ಯಾದವಾರ್ಯರು ಹಾಗೆ ಬರೀತಾರೆ. ಯಮಲೋಕಕ್ಕೆ ಕಾರಣವಾದ ಯಾವುದೇ ನಡೆ ನುಡಿ ಅಂತ ನಾನು ಸ್ವಲ್ಪ ವಿಸ್ತರಿಸಿ ಹೇಳಿದ್ದೇನೆ ಅಷ್ಟೆ. ಅದಲ್ಲದೆ ನಿತ್ಯ ಸಂಸಾರದಲ್ಲಿ ನಮ್ಮನ್ನು ತೊಳಲಾಡಿಸುವಂತಹ ಯಾವುದೇ ವಿಚಾರ, ಆಚಾರ, ಹಾಗೆ ದುರ್ಗತಿಗೆ ಕಾರಣವಾದ ಯಾವುದೇ ಆಚಾರ ವಿಚಾರ, ಅದ್ಯಾವುದನ್ನು ಆತ ಅಳವಡಿಸ್ಕೊಳ್ಳೋದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕೊಂದು ದೃಷ್ಟಾಂತ. ಯಥಾ ಇಂದ್ರ ಸುಧಾಮ್ ಅಮೃತಂ ನಿಶಾಮ್ಯ, ವಿಜಯಧ್ವಜರು ಹಾಗೆ ಬರೆದಿದ್ದಾರೆ, ಯಾದವಾರರು ಹಾಗೆ ಬರೆದಿದ್ದಾರೆ. ಅಮೃತವನ್ನೇ ಪಡೆದಾದ ಮೇಲೆ ನಿಶಾಮ್ಯ ಅಂತ ಅಲ್ಲಿ ಏನಿದೆ ಅದು ಅಂಥ ಭಗವಂತನನ್ನು ಕಂಡಾದ ಮೇಲೆ ಅಂತ ಅಲ್ಲಿಗೂ ಇಟ್ಕೋಬೇಕು. ಇಂದ್ರ ಅಮೃತವನ್ನ ಪಡೆದಾದ ಮೇಲೆ ಅಂತ ಅಲ್ಲಿಗೂ ಇಟ್ಕೋಬೇಕು. ಅಮೃತವನ್ನೇ ಪಡೆದಾದ ಮೇಲೆ ನಿಪಾನ ಖನಿತ್ರಂ ಅಂದರೆ, ನಿಪಾನ ಅಂದರೆ ನಮಗೆ ಪಾನ ಮಾಡಲಿಕ್ಕೆ ಬೇಕಾದಂತಹ ಬಾವಿ, ಅದನ್ನ ತೋಡ್ಲಿಕ್ಕೆ ಬೇಕಾದಂತಹ ಸಾಧನಗಳು, ಖನಿತ್ರ ಗುದ್ದಲಿ ಮೊದಲಾದವುಗಳು. ಆ ಗುದ್ದಲಿ ಮೊದಲಾದವುಗಳನ್ನು ಕಡೆಗಣಿಸಿ ಬಿಡ್ತಾನೆ. ಅವುಗಳ ಕಡೆ ಕಣ್ಣೆತ್ತಿಯೂ ನೋಡೋದಿಲ್ಲ, ಅದು ಬೇಕು ಅಂತ ಬಯಸುವುದೂ ಇಲ್ಲ ಇಂದ್ರ. ಹೀಗೆ ಈ ವಿಜಯಧ್ವಜರು ಮತ್ತು ಯಾದವಾರ್ಯರು ಅಲ್ಲಿ ಅರ್ಥ ಬರ್ತಿರೋದು. ಇಲ್ಲಿ ಸುಧಾಮ್ ಇವ ಅಂತಿದೆಯಲ್ಲ, ಜಹ್ಯು ಸುಧಾಮಿವ ನಿಪಾನ ಖನಿತ್ರಮಿಂದ್ರ ಅಂತ. ಈ ಪಾಠದ ಬಗ್ಗೆ ನಂದು ಕೆಲವು ಅತೃಪ್ತಿಗಳಿವೆ, ಅವುಗಳನ್ನು ಇಲ್ಲಿ ನಾನು ಹೇಳ್ತೇನೆ. ಯತಿಗಳಾದವರು, ಜ್ಞಾನಿಗಳಾದವರು ಭಗವಂತನನ್ನೇ ಕಂಡಾದ ಮೇಲೆ ಯಮಲೋಕ ಹೇತುವಾದ ಸಂಸಾರವನ್ನು ದೂರ ಇಡ್ತಾರೆ, ಅಥವಾ ಸಂಸಾರಕ್ಕೆ ಕಾರಣವಾದ ನಡೆನುಡಿಗಳನ್ನು ದೂರ ಇಡ್ತಾರೆ ಅಂತ ನಾನು ಹೇಳಿದೆ. ಇದು ದಾಷ್ಟಾಂತಿಕ ಸಾಧಕರು ಅಂತ ಅನ್ನೋದು ಅಲ್ಲಿರುವಂಥ ವಿಚಾರ. ಅವರು ಭಗವಂತನನ್ನು ಕಾಣುವುದು ಅದು ಅವರ ಗುರಿ. ಯಮಲೋಕಕ್ಕೆ ಕಾರಣವಾದ ಆಚಾರ ವಿಚಾರಗಳನ್ನು ದೂರ ಇಡ್ತಾರೆ ಅಂತ ಅನ್ನೋದು ಅಲ್ಲಿ ಬಂದಿರುವಂಥ ಪ್ರಾಸಂಗಿಕವಾದ ವಿಚಾರ. ದೃಷ್ಟಾಂತ ಏನು? ಇಂದ್ರನ ದೃಷ್ಟಾಂತ. ಸಾಧಕರು ದಾಷ್ಟಾಂತಿಕದಲ್ಲಿದ್ದಾರೆ, ದೃಷ್ಟಾಂತದಲ್ಲಿ ಇಂದ್ರ ಇದ್ದಾನೆ. ಸಾಧಕರು ಭಗವಂತನನ್ನೇ ಕಂಡಿದ್ದಾರೆ, ದೃಷ್ಟಾಂತದಲ್ಲಿ ಇಂದ್ರ ಅಮೃತವನ್ನೇ ಕಂಡಿದ್ದಾನೆ. ಸುಧಾಂ ಪ್ರಾಪ್ಯ ಅಂತ ಅರ್ಥ ಬರೆದಿದ್ದಾರೆ ವಿಜಯಧ್ವಜರು ಮತ್ತು ಯಾದವಾರ್ಯರು. ಅಮೃತವನ್ನೇ ಪಡೆದಾದ ಮೇಲೆ ಅವರು ನಿಪಾನ ಖನಿತ್ರಂ, ಆ ಬಾವಿ ತೋಡ್ಲಿಕ್ಕೆ ಬೇಕಾದಂತಹ ಗುದ್ದಲಿಗಳನ್ನು ದೂರ ಇಡ್ತಾರೆ ಅಂತ ಅದಕ್ಕೆ ಅರ್ಥ. ಹೀಗೆ ಒಂದು ಕರ್ತ, ಒಂದು ಕರ್ಮ ಇದೆ. ದೂರ ಯಾವುದನ್ನು ದೂರ ಇಡ್ತಾರೆ ಅಂತ ಅನ್ನೋದಕ್ಕೆ ಒಂದು ಕರ್ಮ ಇದೆ. ಹಾಗೆ ಯಾರನ್ನು ಕಂಡಾದ ಮೇಲೆ ಅಲ್ಲಿ ಒಂದು ಕರ್ಮ ಇದೆ. ಇಷ್ಟೆಲ್ಲ ಇದೆ.
ಈ ಜಹ್ಯು ಸುಧಾಮಿವ ಅಂತ ಏನು ಪಾಠ ಇದೆಯಲ್ಲ, ಸುಧಾ ಅಂತ ಬಂದ ಮೇಲೆ ಆ ಸುಧಾಮಿವ ಅನ್ನೋ ಸ್ಥಳದಲ್ಲಿ ಜಹ್ಯು ಸ್ವರಾಡಿವ ಅಂತ ಬೇರೆ ಕಡೆ ಎಲ್ಲ ಪಾಠ ಇದೆ. ವೀರರಾಘವರು, ಶ್ರೀಧರರು ಮೊದಲಾದವರು ಇಟ್ಕೊಂಡಿರುವಂಥ ಪಾಠ ಹಾಗೇ ಇದೆ. ಸ್ವರಾಟ್ ದೇವಲೋಕದ ಒಡೆಯನಾದಂತಹ ಇಂದ್ರ, ಅವನು ನಿಪಾನ ಖನಿತ್ರಂ ಬಾವಿ ತೋಡ್ಲಿಕ್ಕೆ ಬೇಕಾದಂತಹ ಗುದ್ದಲಿ ಸಲಿಕೆಗಳನ್ನು ದೂರ ಇಡುವಂತೆ ಅಂತ ಇದರ್ಥ. ಈ ಪಾಠ ನನಗೆ ಹೆಚ್ಚು ಸುಗಮವಾಗಿ ಕಾಣುತ್ತದೆ. ಯಾದವಾರ್ಯರು, ವಿಜಯಧ್ವಜರು ಪರಿಗಣನೆ ಮಾಡಿರುವ ಪಾಠ ನನಗೆ ಯಾಕೋ ಸಮಾಧಾನ ಕೊಟ್ಟಿಲ್ಲ. ನಿಮ್ಮ ಇದನ್ನು ಕೇಳುವವರಿಗೆ ಇದೇನು ಉತ್ತರ ಭಾರತದ ಪಾಠವನ್ನು ಆಧರಿಸಿ ದಕ್ಷಿಣ ಭಾರತದ ಪಾಠ, ಅದರಲ್ಲೂ ಯಾದವಾರ್ಯರು, ವಿಜಯಧ್ವಜರು ನಮ್ಮವ್ರು ಹಿಡಿದಿರುವಂಥ ಪಾಠವನ್ನು ಇವನು ಕಡೆಗಣಿಸಿದ್ದಾನಲ್ಲ ಅಂತ ನಿಮಗೆ ಅನಿಸಿದರೆ ನೀವು ಯಾವ ಪಾಠವನ್ನು ಇಟ್ಕೊಳ್ಬೇಕು ಅಂತ ನಿಮಗೆ ಬಿಟ್ಟದ್ದು. ನಮ್ಮ ವಿಜಯಧ್ವಜರು, ಯಾದವಾರ್ಯರು ಇಟ್ಕೊಂಡಿರುವ ಪಾಠದಲ್ಲಿ ಏನು ಸಮಸ್ಯೆ ಅನ್ನೋದನ್ನು ನಿಮಗೆ ಹೇಳ್ತೇನೆ. ಅಲ್ಲಿ ವಿಶೋಕಂ ಸಮ್ಯಂಗ್ ನಿಶಾಮ್ಯ, ಆ ಭಗವಂತನನ್ನ ಚೆನ್ನಾಗಿ ಕಂಡ ಮೇಲೆ ಅಂತಿದೆ ನೋಡಿ. ಪರಮಸ್ಯ ಪುಂಸಃ ಭಗವತಃ ಪದಂ ಸಮ್ಯಕ್ ಸ್ವರೂಪಂ ಸ್ವಯೋಗ್ಯತಾನುಸಾರೇಣ ನಿಶಾಮ್ಯ ಅಂತ. ತನ್ನ ಯೋಗ್ಯತಾನುಸಾರವಾಗಿ ಭಗವಂತನ ಪದವನ್ನು ಕಂಡ ಮೇಲೆ ಸಮ್ಯಕ್ ನಿಶಾಮ್ಯ ಅಂತ ಅಲ್ಲಿದೆ. ಅದಾದ್ಮೇಲೆ ಆ ನಿಶಾಮ್ಯ ಅನ್ನೋದನ್ನೇ ಸುಧಾಮ್ ಅನ್ನೋದಕ್ಕೂ ಕೂಡ ಒಂದು ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ ಯಾದವಾರ್ಯರು. ಸುಧಾಮ್ ಪ್ರಾಪ್ಯ ಅಂತ ಅಧ್ಯಾಹಾರ ಮಾಡಿಕೊಂಡಿದ್ದಾರೆ ವಿಜಯಧ್ವಜರು. ಸುಧಾಮ್ ಇವ ಶ್ಲೋಕ ನಾವು ಸರಿಯಾಗಿ ಗಮನಿಸಿದರೆ ಈ ಜ್ಞಾನಿಗಳಾದಂಥ ಸಾಧಕರು ಯಮಲೋಕ ಹೇತುವಾದ ನಡೆನುಡಿಗಳನ್ನು ದೂರ ಇಡ್ತಾರೆ. ಹೇಗೆ ಅಂದರೆ ಅದಕ್ಕೆ ಸುಧಾಮಿವ ಅಂತ ನೀವು ಉತ್ತರ ಕೊಡ್ತೀರೋ ಅಥವಾ ನಿಪಾನ ಖನಿತ್ರಮಿವ ಅಂತ ಉತ್ತರ ಕೊಡ್ತೀರೋ ಅಂತ ಸ್ವಲ್ಪ ನಾವು ನಮ್ಮನ್ನು ಕೇಳ್ಕೊಳ್ಬೇಕು. ಆಕಾಂಕ್ಷ ಇತ್ಯಾದಿಗಳಲ್ಲಿ ಮಾಡಬೇಕು. ಭಗವಂತನನ್ನೇ ಕಂಡಾದ್ಮೇಲೆ ಯಮಲೋಕದ ದರ್ಶನಕ್ಕೆ ಕಾರಣವಾದ ನಡೆನುಡಿಗಳನ್ನು ದೂರ ಇಡ್ತಾನೆ ಅಂದಮೇಲೆ ಆ ಯಮಲೋಕದ ದರ್ಶನಕ್ಕೆ ಕಾರಣವಾದಂತಹ ನಡೆನುಡಿಗಳು ಅನ್ನೋ ಸ್ಥಾನದಲ್ಲಿ ಈ ದೃಷ್ಟಾಂತದಲ್ಲಿ ಏನಿರಬೇಕು? ಸುಧಾ ಅನ್ನೋದಿರಬೇಕು, ನಿಪಾನ ಖನಿತ್ರ ಅನ್ನೋದನ್ನ ಇಡಬೇಕು ಅಂತ. ಸಹಜವಾಗಿ ನಿಪಾನ ಖನಿತ್ರವೇ ಬಾವಿ ತೋಡ್ಲಿಕ್ಕೆ ಬೇಕಾದಂತಹ ಸನಿಕೆ ಗುದ್ದಲಿ ಮೊದಲಾದವುಗಳನ್ನು ಅವನು ದೂರ ಇಡ್ತಾನೆ. ಯಮಲೋಕಕ್ಕೆ ಕಾರಣವಾದ ಆಚಾರ ವಿಚಾರಗಳನ್ನು ದೂರ ಇಡ್ತಾನೆ. ಹೇಗೆ ಅಂದರೆ ಬಾವಿ ತೋಡ್ಲಿಕ್ಕೆ ಬೇಕಾದಂತಹ ಸನಿಕೆ ಗುದ್ದಲಿಗಳನ್ನು ದೂರ ಇಡುವಂತೆ. ಅದು ಅದಕ್ಕೆ ದೃಷ್ಟಾಂತ. ಮತ್ತೆ ಭಗವಂತನನ್ನು ಕಂಡಾದ ಮೇಲೆ ಅವನಿಗೆ ಯಮಲೋಕ ದರ್ಶನಕ್ಕೆ ಕಾರಣವಾದ ನಡೆನುಡಿಗಳ ಬಗ್ಗೆ ಎಚ್ಚರ ಮೂಡುತ್ತದೆ, ಅದರಿಂದ ದೂರ ಇರ್ತಾನೆ. ಅದರಂತೆ ಈ ದೃಷ್ಟಾಂತದಲ್ಲಿ ಏನನ್ನು ಕಂಡಾದ ಮೇಲೆ, ಏನನ್ನು ಪಡೆದಾದ ಮೇಲೆ ಅಂದರೆ ಅಮೃತವನ್ನು ಪಡೆದಾದ ಮೇಲೆ ಅಂತ ಉತ್ತರ ಕೊಡಬೇಕಾಗ್ತದೆ. ಆದರೆ ಸುಧಾಮ್ ಇವ ಅಂತ ಅಲ್ಲಿದೆ. ಸುಧಾಮ್ ಇವ ಅನ್ನೋ ಶಬ್ದಕ್ಕೆ ಅದು ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ. ನಿಪಾನ ಖನಿತ್ರಂ ಇವ ಅಂತ ಆಗಬೇಕು. ಇಂದ್ರ ಈ ಬಾವಿ ತೋಡ್ಲಿಕ್ಕೆ ಸಾಧನವಾದ ಗುದ್ದಲಿ ಸಲಿಕೆಗಳನ್ನು ಹೇಗೆ ದೂರ ಇಡ್ತಾನೋ ಹಾಗೆ ಜ್ಞಾನಿಯಾದವನು ಯಮಲೋಕದ ದರ್ಶನಕ್ಕೆ ಕಾರಣವಾದ ನಡೆನುಡಿಗಳಿಂದ ದೂರ ಇರ್ತಾನೆ ಅಂತ. ಅದನ್ನೇ ವಿಜಯಧ್ವಜರು ಕೂಪ ಖನನ ಸಾಧನಂ ಕುದ್ದಾಲಾದಿ ಇವ ಅಂತ ಆ ಇವ ಅನ್ನೋದನ್ನು ಅಲ್ಲಿ ಅನ್ವಯ ಮಾಡ್ಕೊಂಡಿದ್ದಾರೆ. ಸುಧಾಮ್ ಇವ ಅಂತಿದೆಯಲ್ಲ, ಇವ ಅನ್ನೋದು ಸುಧಾಮ್ ಅನ್ನೋದ್ರ ಜೊತೆಗಿರಬಾರ್ದು, ನಿಪಾನ ಖನಿತ್ರಂ ಇವ ಅಂತ ಅದರ ಜೊತೆಗಿರಬೇಕು ಆಕಾಂಕ್ಷದಲ್ಲಿ. ಮತ್ತೆ ಹಾಗಾದ್ರೆ ಸುಧಾಮ್ ಅನ್ನೋದಕ್ಕೆ ಎಲ್ಲಿ ಅನ್ವಯ ಅಂದರೆ ಸುಧಾಮ್ ಪ್ರಾಪ್ಯ, ಅಮೃತವನ್ನು ಪಡೆದಾದ ಮೇಲೆ ವಿಜಯಧ್ವಜರು ಹೇಳ್ತಾರೆ. ಸುಧಾಮ್ ನಿಶಾಮ್ಯ, ಸುಧಾವನ್ನೇ ಕಂಡು ಪಡೆದುಕೊಂಡಾದ ಮೇಲೆ ಅಂತ ಯಾದವಾರ್ಯರು ಹೇಳ್ತಾರೆ. ಹೀಗೆ ಆ ಸುಧಾಮ್ ಅಂತ ಅನ್ನೋದು ಅನನ್ವಿತ ಆಗಿಬಿಡ್ತದೆ. ಪ್ರಾಪ್ಯ ಅಥವಾ ನಿಶಾಮ್ಯ ಅನ್ನುವ ಶಬ್ದವನ್ನು ನಾವು ಇಟ್ಕೊಳ್ಳದೆ ಹೋದ್ರೆ. ಆದರೆ ಆ ಥರ ಅಧ್ಯಾಹಾರ ಮಾಡಿಕೊಂಡು ಅರ್ಥ ಹೇಳುವುದಾದರೆ ವೇದವ್ಯಾಸರ ಅಂತಹ ಅಧ್ಯಾಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲದಿರುವಂಥ ಸ್ಪಷ್ಟವಾಗಿ ವಾಕ್ಯವನ್ನು ಪ್ರಯೋಗ ಮಾಡ್ತಿದ್ರಲ್ಲ, ಆ ಮಾಡಿಲ್ಲ ಯಾಕೆ ಅಂತ ಸ್ವಲ್ಪ ಅದ್ರ ಬಗ್ಗೆ ನಮಗೆ ವಿಚಾರ ಮಾಡುವಂತಾಗ್ತದೆ. ಆದ್ದರಿಂದ ಸುಧಾಮಿವ ಅನ್ನೋದಕ್ಕಿಂತ ಸ್ವರಾಡಿವ ಅನ್ನುವ ಪಾಠವೇ ಹೆಚ್ಚು ಒಳ್ಳೆಯ ಪಾಠ. ಸ್ವರಾಟ್ ದೇವಲೋಕದ ಒಡೆಯನಾದಂಥ ಇಂದ್ರ ಅಂತ ಹೇಳುವ ಮೂಲಕ ಅವನಿಗೆಲ್ಲವೂ ಸಿಕ್ಕಾಗಿದೆ, ಅಮೃತವೂ ಸಿಕ್ಕಾಗಿದೆ, ಮತ್ತೆಲ್ಲ ವೈಭೋಗಗಳು ಸಿಕ್ಕಾಗಿವೆ. ಅವನಿಗೆ ಬೇಕಾದ ಸ್ನಾನಪಾನಾದಿಗಳಿಗೆ ಬೇಕಾದೆಲ್ಲವನ್ನು ಅವನ ಆಳು ಕಾಳುಗಳು ಅವನ ಅನುಚರರು ಮಾಡಿಯೇ ಮಾಡ್ತಾರೆ ಅನ್ನೋದು ಸ್ವರಾಟ್.
ಅನ್ನೋದ್ರಿಂದ ತಿಳಿದು ಬರ್ತದೆ. ಅಂತಹ ಸ್ವರಾಡಾದಂತಹ ಇಂದ್ರ ಇವ ಅಂತ ಅನ್ನೋದನ್ನ ಆವಾಗ ನಿಪಾನ ಖನಿತ್ರ ಅನ್ನೋ ಜೊತೆಗೆ ಅನ್ವಯ ಮಾಡ್ಕೊಳ್ಬೇಕು. ಅದು ಸಹಜವಾಗಿದ್ದದ್ದೇ. ಈ ನಿಪಾನ ಖನಿತ್ರಗಳನ್ನ, ಬಾವಿ ತೋಟಕ್ಕೆ ಬೇಕಾದ ಗುದ್ದಲಿ ಸರಿಕೆಗಳನ್ನ ಆತ ದೂರ ಇಡ್ತಾನೆ ಅಂತ ಅದರ ತಾತ್ಪರ್ಯ. ಸ್ವರ ಅಡಿವ ಅಂತ ನೀವು ಪಾಠ ಇಟ್ಕೊಂಡ್ರೆ ಅದು ಸುಧಾಮನ್ನು ಪಾಠ ಇಟ್ಕೊಂಡಾಗ ಏನು ನಿಶಾಮ್ಯ ಅಥವಾ ಪ್ರಾಪ್ಯ ಅಂತ ಒಂದು ಅಧ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ. ಆ ಅಧ್ಯಾಹಾರದ ಪ್ರಸಂಗ ಅಲ್ಲಿರೋದಿಲ್ಲ. ಅಧ್ಯಾಹಾರವನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು. ಹಿಂದಿನ ಶ್ಲೋಕದಲ್ಲಿಯೂ ಕೂಡ ಮಾಯಾ ಪರೈತ್ಯಭಿಮುಖೇ ಚ ವಿಲಜ್ಯಮಾನ ಅಂತನ್ನುವಲ್ಲಿ ಅಭಿಮುಖೇ ಸ್ಥಾತುಂ ಅಂತ ಈ ಆದವಾರರು ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಭಾಷೆಗೆ ಸರಿಯಾದ ರೀತಿಯಾದ ವ್ಯಾಖ್ಯಾನಗಳಲ್ಲ. ನನಗೆ ಸಮಾಧಾನ ಇಲ್ಲ, ನಿಮಗೆ ಬಿಟ್ಟದ್ದು. ಹಿಂದಿನ ಶ್ಲೋಕವನ್ನು ಈಗಿನ ಶ್ಲೋಕವನ್ನು ಯಾದವಾರ್ಯರ ವ್ಯಾಖ್ಯಾನಕ್ಕೆ ಅನುಗುಣವಾಗಿಯೇ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಅನುವಾದ ಮಾಡಿದ್ದಾರೆ. ಎಲ್ಲರೂ ಅದನ್ನು ಹೇಳೇ ಇರ್ತಾರೆ. ಎಲ್ಲ ಕನ್ನಡ ಅನುವಾದಕಾರರು ಕೂಡ ಯಾದವಾರ್ಯರ ವ್ಯಾಖ್ಯಾನವನ್ನು ಬಿಟ್ಟೇನು ಮಾಡಿರೋದಿಲ್ಲ. ಅದೇ ಭಾರತ ದರ್ಶನ ಪ್ರಕಾಶನದವರು ಅವರು ಯಾದವಾರ್ಯರ ವಿಜಯಧ್ವಜರ ವ್ಯಾಖ್ಯಾನಗಳನ್ನು ನೋಡಿರ್ತಾರೆ, ಆದರೆ ಅದಕ್ಕೆ ಅನುಗುಣವಾಗಿ ಅನುವಾದ ಇರೋದಿಲ್ಲ ಅವರೊಬ್ಬರದ್ದು ಬಿಟ್ಟರೆ. ಅದು ಬಿಟ್ಟರೆ ಉಳಿದೆಲ್ಲ ವೈಷ್ಣವ ಮಠಗಳ ಸಂಘ ಸಂಸ್ಥೆಗಳ, ಮಾಧ್ವ ಮಠಗಳ ಸಂಘ ಸಂಸ್ಥೆಗಳ ಇವರೆಲ್ಲರೂ ಅನುವಾದಕರೆಲ್ಲರೂ ಕೂಡ, ವಿದ್ವಾಂಸರೆಲ್ಲರೂ ಕೂಡ ಹಾಗೆ ಅದನ್ನು ಅನುವಾದ ಮಾಡಿರ್ತಾರೆ ಬಹುತೇಕ. ಆದರೆ ನನಗದು ಸಮಾಧಾನ ಕೊಟ್ಟಿಲ್ಲ ಅಂತ ಅನ್ನೋದನ್ನು ಹೇಳಿದೆ. ಸುಧಾಮಿವ ಅಂತ ಇಟ್ಕೊಂಡ್ರೆ, ಸುಧಾಮ್ ಅಂತ ಪಾಠ ಇಟ್ಕೊಂಡ್ರೆ ಸುಧಾಮ್ ಪ್ರಾಪ್ಯ ನಿಶಾಮ್ಯ ಅಂತ ಅಧ್ಯಾಹಾರ ಮಾಡಬೇಕಾಗ್ತದೆ. ಅದ್ರ ಬದಲು ಸ್ವರ ಅಡಿವ ಇಂದ್ರ ಅಂತ ಅರ್ಥ ಮಾಡಿಬಿಟ್ರೆ, ಆ ಇಂದ್ರ ಹೇಗೆ ಗುದ್ದಲಿ ಸನಿಕೆಗಳನ್ನು ದೂರ ಇಡ್ತಾನೋ, ಅವುಗಳ ಬಗ್ಗೆ ಆಲೋಚನೆಯೇ ಮಾಡೋದಿಲ್ವೋ, ಹಾಗೆ ಯಮಲೋಕಕ್ಕೆ ಕಾರಣವಾದ ನಡೆನುಡಿಗಳನ್ನು ದೂರ ಇಡ್ತಾನೆ ಈ ಸಾಧಕ ಅಂತ ಅರ್ಥ ಚೆನ್ನಾಗಿರ್ತದೆ. ಮತ್ತೆ ನಮ್ಮಲ್ಲಿ ಯಮಲೋಕ ಹೇತುಂ ಅಂತಿದೆಯಲ್ಲ, ಅದು ಈ ತುಂಬ ವಿಚಿತ್ರವಾದ ಒಂದು ಪಾಠ ಇದೆ ಬೇರೆ ಕಡೆ. ಯಮಕರ್ತ ಹೇತಿಂ, ಯಮಕರ್ತ ಹೇತುಂ ಅಂತೀಗೆಲ್ಲ ಏನೋ ಬೇರೆ ಬೇರೆ ಪಾಠಗಳಿವೆ. ಅದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರೋದು ಅಂದರೆ ವೀರರಾಘವರ ಅರ್ಥ. ಉಳಿದವರ ಅರ್ಥಗಳೇನೋ ಅಷ್ಟು ನನಗೆ ಚೆನ್ನಾಗಿ ಕಾಣಲಿಲ್ಲ. ಆ ಪಾಠವೂ ನನಗೇನು ಅಷ್ಟು ಚೆನ್ನಾಗಿ ಕಾಣಲಿಲ್ಲ. ಯಮಲೋಕ ಹೇತುಂ ಅನ್ನುವ ನಮ್ಮವರ ಪಾಠವೇ ಚೆನ್ನಾಗಿದೆ. ಅದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ಹೇಳಿದ್ದೀನಿ. ಯಮಲೋಕಕ್ಕೆ ದರ್ಶನದ ಕಾರಣವಾದ ನಡೆನುಡಿಗಳಿಂದ ದೂರ ಇರ್ತಾನೆ ಅಂತ. ಯಮಕರ್ತ ಹೇತುಂ ಅಂತಿದೆಯಲ್ಲ, ಅಲ್ಲಿ ಕರ್ತೃ ಅಂದರೆ ಜ್ಞಾನ ಅಂತ ಅರ್ಥ. ವೀರರಾಘವರ ವ್ಯಾಖ್ಯಾನದಲ್ಲಿ ಕರ್ತೃ ಯಾಕೆ ಜ್ಞಾನ ಅಂದರೆ, ಕರ್ತೃ ಅಂದರೆ ಕತ್ತರಿಸಲಿಕ್ಕೆ ಸಾಧನವಾದ್ದು ಅಂತ. ಸಂಶಯಗಳನ್ನು ಕತ್ತರಿಸಲಿಕ್ಕೆ ಸಾಧನವಾದಂತಹ ಜ್ಞಾನವನ್ನು ಕರ್ತೃ ಅಂತ ಹೇಳ್ತಾರೆ. ಯಾಕೆಂದರೆ ಭಿದ್ಯತೆ ಹೃದಯ ಗ್ರಂಥಿ ಚಿತ್ಯಂತೆ ಸರ್ವ ಸಂಶಯ ಸರ್ವಾಗದ್ನೋತ್ತಮ ಶ್ಲೋಕೆ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಹೀಗೆಲ್ಲ ಒಂದು ಶ್ಲೋಕ ಇದೆ. ಭಗವಂತನನ್ನು ಕಂಡ್ರೆ ಎಲ್ಲ ಸಂಶಯಗಳು ಪರಿಹಾರ ಕಾಣ್ತವೆ, ಎಲ್ಲ ಕರ್ಮಗಳು ಕ್ಷೀಣ ಆಗ್ತವೆ ಅಂತ. ಆದ್ದರಿಂದ ಕರ್ತೃ ಕೃತಿ ಛೇದನೆ ಅನ್ನೋ ಧಾತು ಇಟ್ಕೋಬೇಕು, ಡುಪ್ಲಿಕರಣೆ ಧಾತು ಅಲ್ಲ. ಕೃತ್ಯಂತೆ ಛಿದ್ಯಂತೆ ಯಾವುವು ಸಂಶಯಗಳು ಅನೇನ ಈ ಜ್ಞಾನದಿಂದ. ಆದ್ದರಿಂದ ಕರ್ತೃ ಅಂದರೆ ಜ್ಞಾನ. ಅಕರ್ತೃ ಅಂದರೆ ಜ್ಞಾನಕ್ಕೆ ಭಿನ್ನವಾದ ಕರ್ಮ, ಸ್ವರ್ಗಾದಿ ಫಲಗಳಲ್ಲಿ ನಮ್ಮನ್ನು ತೊಡಗಿಸುವಂಥ, ಸ್ವರ್ಗಾದಿ ಫಲಭೋಗದಲ್ಲಿ ತೊಡಗಿಸುವಂತಹ ಕರ್ಮ ಏನಿದೆ ಅದನ್ನು ಅಕರ್ತೃ ಅನ್ಬೇಕು. ಅಂಥ ಸ್ವರ್ಗಾದಿ ಫಲದ ಸಾಧನಕ್ಕೆ ಕಾರಣವಾದ ಕರ್ಮದ ಉಪಕರಣಗಳನ್ನು, ಅಂಥ ಕರ್ಮದಲ್ಲಿ ತೊಡಗುವಿಕೆಯನ್ನು, ಕಾಮ್ಯ ಕರ್ಮದಲ್ಲಿ ತೊಡಗುವಿಕೆಯನ್ನು ಅವನು ಮಾಡೋದಿಲ್ಲ ಜ್ಞಾನಿಯಾದವನು ಅಂತ ಈಗ ಅದರ ಅರ್ಥ ಅವರು ಮಾಡಿದ್ದಾರೆ. ಇದ್ದುದರಲ್ಲಿ ಆ ಅರ್ಥ ಒಂದಿಷ್ಟು ಚೆನ್ನಾಗಿದೆ. ಉಳಿದವ್ರದ ಅರ್ಥಗಳು ಅಷ್ಟೇನೋ ನಮಗೆ ಸಮಾಧಾನಕರವಾಗಿ ಕಾಣಲಿಲ್ಲ. ಆದ್ದರಿಂದ ಅದನ್ನು ಹೇಳುವುದರಲ್ಲಿ ಏನು ಬಹಳ ವಿಶೇಷ ಏನಿಲ್ಲ. ಅದಕ್ಕೆ ದೃಷ್ಟಾಂತ ಏನು? ಸ್ವರಾಟ್ ವರ್ಷಪ್ರದ ಇಂದ್ರ ಅಂತ. ನಮಗೆ ಮಳೆ ಬರೆಸುವಂಥ ಇಂದ್ರ, ಅವನು ತನಗೆ ಬೇಕಾದಲ್ಲಿ ನೀರನ್ನು ತರಿಸಿಕೊಳ್ಳುವಂತಹ ಶಕ್ತಿ ಇದ್ದವನು. ನಿಪಾನ ಖನಿತ್ರಮಿವ, ಈ ಬಾವಿಯ ತೋಡುವಿಕೆಗೆ ಸಾಧನವಾದ ಉಪಕರಣಗಳನ್ನು ಅವನು ಯಾಕೆ ಗಮನಿಸ್ತಾನೆ? ಅದರಂತೆ ಸ್ವರ್ಗಾದಿ ಅನುಷ್ಠಾನಗಳಿಗೆ ಸಾಧನವಾದ ಉಪಕರಣಗಳನ್ನು ಈ ಜ್ಞಾನಿಗಳಾದವರು ಒಪ್ಪುವುದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ.
ಭಾರತ ದರ್ಶನ ಪ್ರಕಾಶನದವರು ಅದನ್ನು ತುಂಬ ಸರಳವಾಗಿ ಅನುವಾದ ಮಾಡಿದ್ದಾರೆ. ಅದು ಚೆನ್ನಾಗಿದೆ. ಯಮಕರ್ತ ಹೇತು ಅಂತ ಅವ್ರು ಏನು ಪಾಠ ಇಟ್ಕೊಂಡಿದ್ದಾರೋ ಅದನ್ನು ನಾವು ಗಮನಿಸುವುದು ಕಷ್ಟ. ಯಮಕರ್ತ ಹೇತಿಮ್ ಅಂತಲೇ ಇಟ್ಕೊಂಡಿದ್ದಾರೆ. ಆದರೆ ಜ್ಞಾನಾನಂದಗಳ ಅಕ್ಷಯ ನಿಧಿಯಾದ ಭಗವಂತನಲ್ಲಿ ನೆಲೆಸಿರುವಂತಹ ಈ ಸಾಧಕರು ಸುಖ ಪ್ರಾಪ್ತಿಗಾಗಿ ಬೇರೆ ಸಾಧನಗಳನ್ನು ಯಾಕೆ ಅರಸ್ತಾರೆ? ಜಲಕ್ಕೆ ಆಧಾರವಾದ ಮೇಘದಲ್ಲೇ ಇರುವ ಇಂದ್ರ ನೀರಿಗೋಸ್ಕರ ಬಾವಿಯನ್ನು ತೋಡುವ ಗುದ್ದಲಿಯನ್ನ ಬಯಸ್ತಾನೇನೋ ಅಂತ ಹೀಗೆ ಅವರು ಅದನ್ನ ಸರಳವಾಗಿ ಅನುವಾದ ಮಾಡಿದ್ದಾರೆ. ಇಲ್ಲಿ ಅದೇನೇ ಆದರೂ ಯಮಕರ್ತ ಹೇತುಂ ಅಥವಾ ಯಮಕರ್ತ ಹೇತಿಂ ಅಂತನೋ ಪಾಠ ಅದರ ಅಷ್ಟು ಚೆನ್ನಾಗಿಲ್ಲ. ಅದು ಈ ಭಾಗವತದಂಥ ಗ್ರಂಥ ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಯುವಾಗ ಅದನ್ನು ಪ್ರತಿ ತೆಗೆಯುವವರು ವಿದ್ವಾಂಸರಾಗಿಲ್ಲದೆ ಹೋದರೆ, ಕೇವಲ ಅಕ್ಷರಸ್ಥರಾಗಿದ್ದರೆ ಅಲ್ಲಿರುವ ಯಾವುದೋ ಒಂದು ಶಬ್ದವನ್ನು ಏನೋ ತಪ್ಪಾಗಿ ಬರೆದಿಟ್ಬಿಡ್ತಾರೆ. ಅದು ಯಾರ್ದೋ ಮುಂದೆ ಮತ್ತೊಬ್ಬರು ವ್ಯಾಖ್ಯಾನಕಾರರ ಕೈಗೆ ಸಿಕ್ಕಾಗ ಅವರು ಅದಕ್ಕೆ ತಕ್ಕಂತೆ ಒಂದು ಅಪವ್ಯಾಖ್ಯಾನವನ್ನು ಮಾಡ್ತಾರೆ. ತಪ್ಪು ವ್ಯಾಖ್ಯಾನ, ತಪ್ಪು ಪಾಠ ಮತ್ತು ತಪ್ಪು ವ್ಯಾಖ್ಯಾನಗಳು ಕೂಡ ಹೀಗೆ ಮುಂದುವರಿತವೆ. ಅದಕ್ಕೆಲ್ಲ ಕಾರಣ ಏನಂದರೆ, ಅನೇಕ ವ್ಯಾಖ್ಯಾನಕಾರರಿಗೆ ಪ್ರಾಚೀನ ಪಾಠದ ಪರಿಜ್ಞಾನ ಇರೋದಿಲ್ಲ. ಆಚಾರ್ಯರೊಬ್ಬರು ತಮ್ಮ ಗುರುಗಳಾದಂಥ ಅಚ್ಯುತ ಪ್ರಜ್ಞರ ಎದುರಿಗೆ ವಿದ್ವಾಂಸರು ಭಾಗವತವನ್ನು ಓದ್ತಾ ಕೂತಿದ್ದಾಗ ಯಾವ ಪಾಠ ಶುದ್ಧ ಯಾವ ಪಾಠ ಶುದ್ಧ ಅಲ್ಲ ಅನ್ನೋದನ್ನು ಹೇಳಿದರು ಅಂತ ಮಧ್ವವಿಜಯದಲ್ಲಿ ಬರ್ತದೆ. ಉಳಿದ ವ್ಯಾಖ್ಯಾನಕಾರರಿಗೆ ಅದಂಥ ಶುದ್ಧವಾದ ಪಾಠದ ಪೂರ್ಣವಾದ ಅರಿವು ಇದೆ ಅಂತ ನನಗನ್ನಿಸೋದಿಲ್ಲ. ಇದು ಬೇರೆ ಮತದ ವ್ಯಾಖ್ಯಾನಕಾರರಿಗೆ ನಾನು ಹೇಳ್ತಿಲ್ಲ. ನಮ್ಮಲ್ಲಿಯೂ ಕೂಡ ಈ ನನ್ನ ಮಾತನ್ನು ನೀವು ಹೇಗಾದರೂ ತಗೊಳ್ರಿ, ನನ್ನ ಬಗ್ಗೆ ನಿಮ್ಗೆ ಅಸಮಾಧಾನ ಆದರೂ ತೊಂದರೆ ಇಲ್ಲ, ನಾನೇನು ವಿಚಾರ ಮಾಡೋದಿಲ್ಲ. ವಿಜಯಧ್ವಜರು ಯಾದವಾರರು ಹೇಳಿದಂಥ ಪಾಠ ಪೂರ್ಣವಾಗಿ ಸರಿ ಇದೆ ಅಂತ ನನಗೇನು ಕಾಣಿಸೋದಿಲ್ಲ. ಇವತ್ತಿನ ವಿದ್ವಾಂಸರೇನು ನಮ್ಮ ನಡುವೆ ಇದ್ದಾರೆ, ನಮ್ಮ ಕಾಲದಲ್ಲಿ ನಮ್ಮ ಸಮಕಾಲೀನರಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಂಥವ್ರು, ಮಾಡಿದಂಥವ್ರು ಏನಿದ್ದಾರೆ, ಈಗಲೂ ಮಾಡ್ತಾ ಇರೋರು ಏನಿದ್ದಾರೆ, ಅವರು ಹೇಳ್ತಿರುವ ಎಲ್ಲ ಪಾಠಗಳು ಬಹಳ ಶುದ್ಧವಾಗಿವೆ ಅಂತ ನನಗೇನು ಕಾಣಿಸೋದಿಲ್ಲ. ಆದ್ದರಿಂದಲೇ ಇಂಥ ಅನೇಕ ಅಸ್ತವ್ಯಸ್ತವಾದ ಪಾಠಗಳಿಂದ ಅಸ್ತವ್ಯಸ್ತವಾದಂತಹ ಅರ್ಥಗಳೇ ಹೊರಹೊಮ್ಮುತ್ತವೆ. ಅಂಥದ್ರಲ್ಲಿ ಯಮಲೋಕ ಹೇತುಮ್ ಅಂತ ಅನ್ನೋದು ಒಂದು. ಮೂಲತಃ ಯಮಲೋಕ ಹೇತುಮ್ ಅಂತ ಇದ್ದಿರಬೇಕು, ಅದನ್ನು ಓದುವವರು ಯಮಕರ್ತ ಹೇತುಮ್ ಅಂತ ಓದಿ ತಪ್ಪು ವ್ಯಾಖ್ಯಾನ ಮಾಡಿದ್ದಾರೆ. ಇದು ಅವರ ಪಾಠದಲ್ಲಿರುವಂಥ ಸಮಸ್ಯೆನ ಕುರಿತು ಹೇಳಿದ್ದಾಯಿತು. ಜಹ್ಯು ಸ್ವರಾಡಿವ ಅಂತ ದೇವಲೋಕದ ದೇವಲೋಕದ ಒಡೆಯನಾದ ಇಂದ್ರ ಅಂತ ಸಹಜವಾಗಿ ಇರಬೇಕಾದದ್ದು. ಅದರ ಬದಲು ಸುಧಾಮೇವ ಅಂತ ಮಾಡಿಕೊಂಡು ಅದಕ್ಕೊಂದು ಏನೋ ಅಧ್ಯಾಹಾರ ಮಾಡಿಕೊಂಡು ಪ್ರಾಪ್ಯ ನಿಶಾಮ್ಯ ಅಂಥೇಳಿ, ಇದೆಲ್ಲ ಅಷ್ಟು ಸರಿಯಾಗಿರೋದಿಲ್ಲ. ಅಧ್ಯಾಹಾರ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ. ಶ್ಲೋಕಗಳು ಇರುವುದೇ ಅಧ್ಯಾಹಾರದ ಮೇಲೇನೆ. ಎಲ್ಲ ಶಬ್ದಗಳನ್ನು ಮೂಲಕಾರರು ಹೇಳಿರೋದಿಲ್ಲ. ಅನೇಕ ಶಬ್ದಗಳನ್ನು ನಾವು ಅಧ್ಯಾಹಾರದ ಮೂಲಕ ತಗೊಳ್ಳೇಬೇಕಾಗ್ತದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಇಲ್ಲಿ ಇವರು ಅಧ್ಯಾಹಾರ ಮಾಡಿಕೊಂಡದ್ದು, ಈ ಹಿಂದಿನ ಶ್ಲೋಕದಲ್ಲಿ ಆಗಲಿ ಇಲ್ಲಿ ಆಗಲಿ ಇವರು ಅಧ್ಯಾಹಾರ ಮಾಡಿಕೊಂಡದ್ದು ನನಗೇನಷ್ಟು ಸರಿ ಕಾಣಿಸೋದಿಲ್ಲ. ಅಧ್ಯಾಹಾರ ಇಲ್ಲದೇ ಸುಂದರವಾದಂತಹ ಅರ್ಥವನ್ನು ಹಿಂದಿನ ಶ್ಲೋಕದಲ್ಲೂ ಹೇಳಲಿಕ್ಕೆ ಬರ್ತದೆ. ಭಗವಂತನ ಎದುರಿಗೆ ಮಾಯ ನಿಲ್ಲೋದಿಲ್ಲ, ಅದು ಮುಖ್ಯವಾದ ಅರ್ಥ. ಭಗವಂತನಿಗೆ ಅಭಿಮುಖನಾದ ಜೀವ ಅಂತ ಆ ಅಭಿಮುಖ ಅನ್ನೋ ಶಬ್ದಕ್ಕೆ ಅರ್ಥ, ಅಭಿಮುಖ ಎಂಬ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡಿ, ಅವನ ಎದುರಿಗೆ ನಿಲ್ಲಿಕ್ಕಾಗೋದಿಲ್ಲ ಅಂತ ಸ್ಥಾತುಮ್ ಅಂತ ಒಂದು ಶಬ್ದ, ಒಂದು ಅಧ್ಯಾಹಾರ ಮಾಡಿಕೊಂಡು, ಇದೆಲ್ಲ ಮೂಲ ಭಾಷೆಗೆ ಸರಿಯಾದಂಥ ಅರ್ಥ ಅಂತ ನನಗೆ ಕಾಣಿಸೋದಿಲ್ಲ. ಹಿಂದಿನ ಶ್ಲೋಕದಲ್ಲಿ ಆ ಸಮಸ್ಯೆ ಮತ್ತೆ ನಂಗೆ ನೆನಪಿಗೆ ಬಂತು, ಅದಕ್ಕಾಗಿ ನಿಮ್ಮ ಎದುರಿಗೆ ಹೇಳಿದೆ ಅಷ್ಟೆ. ಹಾಗೆ ಇಲ್ಲೂ ಶ್ಲೋಕ ಕೂಡ ನಿಶಾಮ್ಯ ಪ್ರಾಪ್ಯ ಅಂತ ವಿಜಯಧ್ವಜರು ಹೀಗೆಲ್ಲ ಅನುವಾದ ಮಾಡೋದಕ್ಕಿಂತ ಜಹ್ಯು ಸ್ವರಾಡಿವ ನಿಪಾನ ಖರಿತ್ರ ಮಿಂದ್ರಹ ಅಂತನ್ನೋದು ಹೆಚ್ಚು ಸುಗಮವಾದಂಥ ಪಾಠ ಆಗಿರ್ತದೆ. ಅದನ್ನು ಇಟ್ಕೊಂಡ್ರೆ ಅರ್ಥವೂ ಸರಿಯಾಗ್ತದೆ. ನನ್ನ ಅಭಿಪ್ರಾಯ ಹೇಳಿದ್ದೇನೆ ಎಂದಿನಂತೆ, ಅದನ್ನು ಸ್ವೀಕಾರ ಮಾಡುವುದು ಹೇಗೆ ಅಂತನ್ನೋದು ನಿಮಗೆ ಬಿಟ್ಟದ್ದು. ಆದರೆ ಇದನ್ನೆಲ್ಲ ನನ್ನ ಅಭಿಪ್ರಾಯಗಳನ್ನು ನೀವು ಒಪ್ಪದೇ ಇರಬಹುದು. ಆದರೆ ಅದರ ಹಿಂದೆ ಮತ್ಯಾವುದೋ ಮಠ, ಇದು ಯಾವುದೋ ಹಿನ್ನೆಲೆಯವರು, ಈ ಥರ ಗುಮಾನಿಗಳನ್ನು ಇಟ್ಕೊಂಡು ಈ ಅಭಿಪ್ರಾಯಗಳನ್ನು ನೀವು ವಿಮರ್ಶಿಸಲಿಕ್ಕೆ ಹೊರಟ್ರೆ ಅದರಿಂದ ನಿಮಗೂ ಏನು ಉಪಯೋಗ ಇಲ್ಲ, ನನಗದರಿಂದ ಹಾನಿಯೂ ಇಲ್ಲ. ಘಟ್ಟದ ಕೆಳಗಿನವರು, ಘಟ್ಟದ ಮೇಲಿನವರು, ಆ ಮಠದವರು, ಈ ಮಠದವರು, ಈ ವಂಶದವರು, ಆ ವಂಶದವರು ಇತ್ಯಾದಿ ಪೂರ್ವಗ್ರಹಗಳನ್ನೆಲ್ಲ ದೂರ ಇಟ್ಟು ವಿಷಯವನ್ನು ಮಾತ್ರ ನೋಡಿದರೆ ನನಗೂ ಏನೋ ಒಂದಿಷ್ಟು ಉಪಯೋಗ ಆಗಿತ್ತು, ನಿಮಗೂ ಒಂದಿಷ್ಟು ಏನೋ ಉಪಯೋಗ ಆಗಿತ್ತು. ಎಲ್ಲ ದೊಡ್ಡವರು ಹೇಳಿದ್ದು ಹೇಗೆ ಸರಿ ಇರೋದಿಲ್ಲ, ನಾನು ಹೇಳಿದ್ದು ಎಲ್ಲವೂ ಸರಿ ಇರೋದಿಲ್ಲ. ಖಂಡಿತವಾಗಿಯೂ ನನಗೆ ಅದರ ಬಗ್ಗೆ ಎಚ್ಚರ ಇದೆ. ಆದರೆ ನನ್ನ ಅಭಿಪ್ರಾಯವನ್ನು ನೀವು ವಿಮರ್ಶಿಸುವಾಗಲೂ ಕೂಡ ಉಳಿದ ಪೂರ್ವಗ್ರಹಗಳನ್ನು ಬದಿಗಿಟ್ಟೇ ವಿಮರ್ಶಿಸಬೇಕು.
ಯಾರಿಗೋ ಒಬ್ಬರಿಗೆ ನೀವು ಅಂಟಿಕೊಂಡು ನನ್ನ ಅಭಿಪ್ರಾಯವನ್ನು ವಿಮರ್ಶಿಸುವುದಾದರೆ ಅದರಿಂದ ಏನು ಫಲವೂ ಇಲ್ಲ ಅನ್ನೋದನ್ನು ಹಿಂದೆ ಹೇಳ್ತಾನೆ ಇದ್ದೆ, ಅನೇಕ ಬಾರಿ ಹೇಳೇ ಇದ್ದೇನೆ. ಈಗ ಮತ್ತೊಂದು ಸರಿ ಅದನ್ನು ನಿಮ್ಮೆದುರಿಗೆ ಹೇಳಿದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರುವ ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವ ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.